ಈಗ ಸರ್ ಮೀಸಲಾತಿ ವಿಚಾರದಲ್ಲಿ ಯಾವ ನಾಯಕರು ಸಹ ಈ ಬಗ್ಗೆ ತುಟಿ ಪಿಟ್ಟಕ್ಕಂತ ಇಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಲಿತರು ಅನ್ಯಾಯ ಆಗ್ತದೆ. ರಾಹುಲ್ ಗಾಂಧಿ ಹೇಳಿದರೆ ನೋಡಿ, ಇವತ್ತು ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಇದ್ದಾಗ ಮತ್ತು ದೇಶದ ಹೊರಗಡೆ ಹೋದಾಗ ಭಾರತದ ಬಗ್ಗೆ ಮಾತಾಡ್ತಕ್ಕಂಥ ಸಂಗತಿಗಳನ್ನ ನಾವು ನೋಡಿದರೆ ಭಾಳ ಖೇದ ಅನಿಸುತ್ತೆ. ಇವತ್ತು ರಾಹುಲ್ ಗಾಂಧಿಯವರು ದೇಶದ ಸಮಸ್ಯೆಗಳಿದ್ದರೆ ದೇಶದಲ್ಲಿ ಮಾತಾಡಬೇಕು, ಅದನ್ನು ಹೋಗಿ ವಿದೇಶದಲ್ಲಿ ಹೋಗಿ ಭಾರತದ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಇವತ್ತು ಮಾಡ್ತಾ ಇದ್ದಾರೆ. ನಿಮಗೇನಾದರೂ ಚರ್ಚೆ ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೆ ದೇಶದಲ್ಲಿ ಮಾಡಬೇಕು. ದೇಶದಲ್ಲಿ ಇರ್ತಕ್ಕಂಥ ನಾಯಕತ್ವ ಅದಕ್ಕೆ ಉತ್ತರ ಕೊಡುತ್ತಾ. ಅದನ್ನು ಬಿಟ್ಟುಕೊಟ್ಟು ನೀವು ಅಮೆರಿಕದಲ್ಲಿ ಹೋಗಿ ಮಾತಾಡಿದ್ರೆ ಏನು ನಾನು ಸಾಧಿಸ್ತೀರಿ ಅನ್ನೋಂಥದ್ದು ಅರ್ಥ ಆಗ್ತಾಯಿಲ್ಲ. ದೇಶದ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ದಲಿತರ ಬಗ್ಗೆ, ಮೀಸಲಾತಿ ಬಗ್ಗೆ ಅಲ್ಲಿ ಹೋಗಿ ಮಾತಾಡಿದ್ದಾರೆ. ನಾವೆಲ್ಲ ಸರಿಯಾದರೆ ಈ ಮೀಸಲಾತಿಯನ್ನು ತೆಗೆದು ಹಾಕ್ತೇವೆ ಅಂತಕ್ಕಂಥದ್ದನ್ನು ನಾನು ಇವತ್ತು ರಾಹುಲ್ ಗಾಂಧಿಯವ್ರು ಕೇಳೋಕ್ಕೆ ಪ್ರಶ್ನೆ ಪಡ್ತೀನಿ. ಯಾವ ಒಬ್ಬ ನಮ್ಮ ಹಿಂದೆ ಸಂಸದ ಅವ್ರು ಅಂದರೂ ಅನ್ಲಾರ್ದಿದ್ರು ಯಾವ ರೀತಿ ಇದ್ರೂ ಸತಕ್ಕೆ ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶಾದ್ಯಂತ ಪ್ರಚಾರ ಕೊಟ್ಟು ಮಾಡ್ತಕ್ಕಂಥದ್ದು ಮಾಡಿದ್ವಿ. ಇವತ್ತು ರಾಹುಲ್ ಗಾಂಧಿಯವರು ನೀವು ಹೇಳಿರಿ ಹೆಂಗಂದ್ರೆ ದಲಿತರ ನಾವು ಮೀಸಲಾತಿಯನ್ನು ಬಂದ್ ಮಾಡ್ತೀವಿ ಅಂತೇಳಿ. ಇವತ್ತು ಯಾಕೆ ಕಾಂಗ್ರೆಸ್ಸಿನ ನಾಯಕರು ಇನ್ನೂರಿಗೆ ಒಂದು ತುಟಿ ಪಿಟ್ಟಕ್ಕಂತಕ್ಕಂಥ ಪ್ರಯತ್ನ ಮಾಡ್ತಿಲ್ಲ? ಯಾಕೆ ಹೆದರ್ತಾರ ರಾಹುಲ್ ಗಾಂಧಿಗೆ? ಹಂಗಂದ್ರೆ ಇವತ್ತು ಸ್ಪಷ್ಟಗೊಳ್ಳಿ. ಖರ್ಗೆಯವರ ಆದಿಯಾಗಿ ಹಿಡ್ಕೊಂಡು ಪರಮೇಶ್ವರವರ ಆದಿಗೆ ಹಿಡ್ಕೊಂಡು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ದಲಿತ ನಾಯಕರು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೀನಿ. ಸರ್ ಯತ್ನ ಹೇಳ್ತಾರೆ ಬುದ್ಧಿಜೀವಿಗಳು ಪೇಮೆಂಟ್ ಗಿರಾಕಿಗಳು. ನೋಡಿ, ಬುದ್ಧಿಜೀವಿಗಳಂತ ಅಂದ್ಕೊಳ್ತಕ್ಕಂಥವ್ರು ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು, ಏನಾದರೂ ಒಂದು ಸಣ್ಣ ವಿಷಯ ಕೂಡ ಬಂತಂದರೆ ಅದನ್ನು ಇಡೀ ರಾಜ್ಯದಲ್ಲಿ ದೊಡ್ಡದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ರಾಹುಲ್ ಗಾಂಧಿಯವರು ಇಷ್ಟು ದೊಡ್ಡ ಹೇಳಿಕೆಯನ್ನು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟರೆ ಯಾವೊಬ್ಬರು ಕೂಡ ಹೊರಗಡೆ ಬಂದು ಮಾತಾಡ್ತಿಲ್ಲ. ಹಾಗಾದರೆ ಇದಕ್ಕೆ ಏನಂತ ಹೇಳ್ಬೋದು ನಾವು? ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡಿದಾಗ ಭಾಳ ಬೇಗ ಬಂದು ರಿಯಾಕ್ಷನ್ ಕೊಡುವಂಥದ್ದನ್ನು ಮಾಡ್ತಾಯಿದ್ರು. ಅವರೆಲ್ಲ ಎಲ್ಲದಾರೆ ಇವತ್ತು ರಿಯಾಕ್ಷನ್ ಕೊಡಾಕತ್ತಾರೆ. ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದರೆ ಇದ್ರ ಮೇಲೆ ಸ್ಪಷ್ಟತೆ ಆಗುತ್ತೆ. ಅವರು ಒಂದು ಪರವಾಗಿರ್ತಕ್ಕಂಥ ಒಂದು ಜೊತೆ ಇರ್ತಕ್ಕಂಥವ್ರು ಆಗಿದ್ದಾರವರು. ಹೀಗಾಗಿ ಅವ್ರ ಬಗ್ಗೆ ನಾವೇನು ಭಾಳ ತಲೆ ಕೆಡಿಸೋವಂಥದ್ದಿಲ್ಲ. ರಾಜ್ಯದ ಜನತೆ, ದೇಶದ ಜನ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಗ್ಗೆ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ರಾಹುಲ್ ಗಾಂಧಿ ಹಿಂದೂ ಮುಸ್ಲಿಂ ಹುಟ್ಟಿದಾನೆ ಅನ್ನೋದೇ ಗೊತ್ತಾಗ್ತಲ್ಲ. ಯಾಕೆ ಸೋನಿಯಾ ಗಾಂಧಿ ಇಟ್ಟಿಲ್ಲ, ಯಾಕೆ ಏನಂತ ಬಗ್ಗೆ ಸ್ಪಷ್ಟತೆ ಇಲ್ಲ. ನೋಡಿ, ಇವತ್ತು ಅವರು ಅದನ್ನು ಸ್ಪಷ್ಟೀಕರಣ ಕೊಡಬೇಕು. ನಾವ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಎಲ್ಲಿ ಏನು ಅನ್ನೋಂಥದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆ ನಾವು ಮಾತಾಡೋಂಥ ಪ್ರಶ್ನೆ ಇಲ್ಲ. ಅವ್ರು ಕೊಡಲಿ ಏನೈತೆ ಅನ್ನುವಂಥದ್ದನ್ನು. ಹಿಂದೂನೋ, ಮುಸ್ಲಿಮೋ, ಕ್ರಿಶ್ಚಿಯನ್ನೋ ಅಥವಾ ಇನ್ಯಾವುದೋ ಪಾರ್ಸಿನೋ ಅಂತಕ್ಕಂಥದ್ದು ಅವ್ರು ಹೇಳುವಂಥದ್ದು ಆಗಬೇಕು ಅಷ್ಟೇ. ಸ್ಟೇಟ್ಮೆಂಟ್ ಯತ್ನಾಳ್ ಅವರ ಹೇಳಿಕೆಯಲ್ಲಿ ಏನು ಅಲ್ಲ, ಅವ್ರು ಕೊಡಲಿ. ಅದ್ರ ಬಗ್ಗೆ ಯತ್ನಾಳ್ ಅವ್ರು ಹೇಳ್ಯಾರ, ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಕೊಡಲಿ ಉಲ್ಟಾ.